ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ಯುವ ಪ್ರತಿಭೆ ಚಿರಂತನ್ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ನಡೆಸಿಕೊಡುವವರು ಸಹನಾ ಅಕ್ಷಯ್. ಕೇಳುಗರಿಗೆ ನಮಸ್ಕಾರ. ಬಾಲ್ಯದಲ್ಲಿ ನಮಗೆ ಮುಂದೆ ಏನಾಗಬೇಕು, ಏನು ಮಾಡಬೇಕು, ಯಾವ ಹಾದಿ ಹಿಡಿಯಬೇಕು, ಯಾವುದು ನನಗೆ ಸೂಕ್ತ ಅಂತ ತಿಳಿಸಿಕೊಡುವುದು ನಾವು ಮಾಡೋ ಚಟುವಟಿಕೆಗಳು. ಬಾಲ್ಯದಿಂದಲೇ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಅನೇಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಯುವ ಪ್ರತಿಭೆ ಚಿರಂತನ್ ಅವರನ್ನು ಮಾತನಾಡಿಸೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ಚಿರಂತನ್, ತಮ್ಮೆಲ್ಲ ಚಟುವಟಿಕೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಪ್ರಸ್ತುತ ತಾವು ಏನು ಮಾಡ್ಕೊಂಡಿದ್ದೀರಾ? ನಾನು ಮ್ಯಾಮ್ ಈಗ ಕೆನರಾ PU ಕಾಲೇಜ್ MG ರೋಡ್ ಅಲ್ಲಿ ಸೆಕೆಂಡ್ PUC ಮಾಡ್ತಾ ಇದ್ದೀನಿ. ಸೈನ್ಸ್ ಸ್ಟ್ರೀಮ್, PCMS ಸ್ಟ್ಯಾಟಿಸ್ಟಿಕ್ಸ್ ಕಾಂಬಿನೇಷನ್ ತಗೊಂಡು ಓದ್ತಾ ಇದ್ದೀನಿ ಮ್ಯಾಮ್. ಮೊದಲಿಗೆ ತಮ್ಮ ಪರಿಚಯ ಶುರು ಮಾಡುವಾಗಲೇ ಹೇಳಿದೆ ಕ್ರೀಡೆ ಅಂತ. ಯಾವ ರೀತಿಯ ಕ್ರೀಡೆ ಅಂತೇಳಿ ಹೇಳಬಹುದಾ? ಹಾಗೂ ತಾವು ಶುರು ಮಾಡಿದ್ದು ಯಾವಾಗ ಅಂತ ಹೇಳಿ? ನಾನು ಫಸ್ಟ್ ಆಡಿದ್ದು ಸ್ಪೋರ್ಟ್ಸ್ ಟೇಬಲ್ ಟೆನ್ನಿಸ್ ಅಂತ. ಅದು ನಾನು LKG ಇರುವಾಗ್ಲಿಂದೇ ಆಸಕ್ತಿ ಆಗಿದೆ ನನಗೆ. ಆದರೆ ಸ್ಟಾರ್ಟ್ ಮಾಡಿದಂದ್ರೆ ಅಮ್ಮ ಅಪ್ಪ ಎಲ್ಲ ಥಾಟ್ ಎಲ್ಲ ಮಾಡಿ ಮತ್ತೆ ಹಾಕಿದ್ದು UKGಯಲ್ಲಿ ಹಾಕಿದ್ರು ನನ್ನನ್ನು. UKGಯಲ್ಲಿ ಹಾಕಿ ನನಗೆ ಫಸ್ಟಿಗೆ ತುಂಬ ಹೆದರಿಕೆ ಆಯಿತು. ಅಂದರೆ ಎಂತ ಗೊತ್ತಿರಲಿಲ್ಲ, 5-6 ವರ್ಷದ ಪ್ರಾಯದಲ್ಲಿ ಎಂತ ಮಾಡಬೇಕು ಎಂತ ಗೊತ್ತಿಲ್ಲ. ಆದರೆ ನನ್ನ ಟೀಚರ್ಸ್ ತುಂಬ ಸಪೋರ್ಟಿವ್ ಇದ್ದರು ಆ ಮಟ್ಟಿನಲ್ಲಿ. ಸೊ ಹಾಗೆ ನಾನು ಫಸ್ಟು UKGಯಲ್ಲಿ ಇದು ಟೇಬಲ್ ಟೆನ್ನಿಸ್ ಕೋಚಿಂಗಿಗೆ ಎಲ್ಲ ಹೋಗಿ, ನಮಗೆ ಶಾಲೆಯಲ್ಲೆಲ್ಲ ಕಲಿಸುವವರು ಬರ್ತಾ ಇದ್ರು, ಪ್ಲಸ್ PT ಸರ್ ಎಲ್ಲ ಇದ್ದರು. ಹಾಗೆ UKGಯಲ್ಲೇ ನಾನು ಟೇಬಲ್ ಟೆನ್ನಿಸಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಆಡಿ ಮತ್ತು 6ನೇ ಕ್ಲಾಸ್ ತನಕ ಬೇರೆ ಯಾವುದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಅಂದರೆ ನನಗೆ ಟೇಬಲ್ ಟೆನ್ನಿಸೇ ಒಂದು ನನ್ನ ಮುಖ್ಯ ಗುರುತು ಅಂತ ಸ್ಪೋರ್ಟ್ಸಲ್ಲಿ. ಹಾಗೆ ಅದನ್ನು ಹಿಡ್ಕೊಂಡು ಮತ್ತೆ ಕೊರೋನಾ ತನಕ ಆಡ್ತಾ ಇದ್ದೆ. ಮತ್ತು ತುಂಬ ಲಾಕ್ಡೌನ್ ಆಯಿತು, ಅಂದರೆ ಎಲ್ಲೂ ಹೋಗ್ಲಿಕ್ಕಿಲ್ಲ, ಹಾಗೆ ಹೀಗೆ ಅಂತ ಆಯಿತು. ಆವಾಗ ಬಿಟ್ಟೋಯ್ತು. ಮತ್ತು 9th 10th ಆಗುವಾಗ ಪುನಃ ಸ್ಕೂಲ್ ಇದ್ದಂಗೆ ಸ್ಟಾರ್ಟ್ ಆಯಿತು. ಆವಾಗ ಫುಟ್ಬಾಲ್, ಹ್ಯಾಂಡ್ಬಾಲ್ ಆ ಥರ ಸ್ಪೋರ್ಟ್ಸು ನಮಗೆ, ಅಂದರೆ PT ಸರ್ ಚೇಂಜ್ ಆಗಿ ಆ ಥರ ಸ್ಪೋರ್ಟ್ಸ್ ಎಲ್ಲ ಸ್ಕೂಲಿಗೆ ಬಂತು. ಹಾಗೆ ಫುಟ್ಬಾಲಲ್ಲಿ ಗೋಲ್ ಕೀಪರ್ ಆಗಿ ಮತ್ತು ಹ್ಯಾಂಡ್ಬಾಲಲ್ಲಿ ಸಹ ಪ್ಲೇಯರ್ ಆಗಿ ಆಡ್ತಾ ಇದ್ದೆ ಸ್ಕೂಲಲ್ಲಿ. ತಾವೀಗ ಹೇಳಿದ್ರಿ LKGಯಲ್ಲೇ ತಮಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿ. ಯಾವ ಸೋರ್ಸಿನ ಮೂಲಕ, ಅಂದರೆ ನೀವು ಸ್ಕೂಲಲ್ಲಿ ಆಡ್ತಿರೋದನ್ನು ನೋಡಿಯಾ ಅಥವಾ TV ಮೂಲಕವಾ? ಹೇಗೆ ನಿಮಗೆ ಇಂಟ್ರೆಸ್ಟ್ ಬಂತು? ನನಗೆ ಅಂದರೆ UKGಯಲ್ಲಿ ಇರುವಾಗ ಇಂಥ ಸ್ಪೋರ್ಟ್ಸ್ ಉಂಟು ಅಂತ ಗೊತ್ತಿರಲಿಲ್ಲ. ಅಂದರೆ LKGಯಲ್ಲೇ ಒಂದು ನೋಡಿ, ಅಂದರೆ ನಾನು ಸ್ಕೂಲಿಗೆ ಹೋಗುವಾಗ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೆ. ಹಾಗೆ ಬೆಳಿಗ್ಗೆ ದೊಡ್ಡವರೆಲ್ಲ ಬಂದು ಆಡುದು, ಮತ್ತೆ ಇಂಟರ್ ಕ್ಲಾಸ್ ಮ್ಯಾಚ್ ಆಗ್ತಾ ಇತ್ತು. ಹಾಗೆಲ್ಲ ಅದನ್ನೆಲ್ಲ ನೋಡಿ ನನಗೆ ಅಂದರೆ ಅವಾಗ ಚಿಕ್ಕದಿದ್ದೆ, ಅವಾಗ ಎಂತ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಮತ್ತೆ ಮುಂದೆ ಹೋಗುವಾಗ ಒಂದು ಆಸಕ್ತಿ ಬಂತು ಅದರಲ್ಲಿ. ಅಂದ್ರೆ UKGಯಲ್ಲಿ ಸ್ಟಾರ್ಟ್ ಮಾಡಿದ್ದು ಹೌದು, ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಆಡ್ತಾ ಇದ್ದೆ, ಖುಷಿ ಆಗ್ತಾ ಇತ್ತು, ಇಂಟ್ರೆಸ್ಟ್ ಅಂತ ಇರ್ಲಿಲ್ಲ. ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರುವಾಗ ಕಾಂಪಿಟೇಷನ್ಸ್ ಎಲ್ಲ ಹೋಗಿ ಅವಾಗ ಒಂದು ಇಂಟ್ರೆಸ್ಟ್ ಅಂತ ಬಂತು. ಹಾಗೆ ಸೋರ್ಸ್ ಅಂತ ಪರ್ಟಿಕ್ಯುಲರ್ ಏನಿಲ್ಲ, ಅಂದ್ರೆ ದೊಡ್ಡವರನ್ನ ಆಡಿ ನೋಡಿ, ಸೀನಿಯರ್ಸ್ ಅನ್ನ ಆಡಿ ನೋಡಿ, ಮತ್ತೆ ಅದರ ಬಗ್ಗೆ ಕೇಳಿ, ಮತ್ತೆ ಟಿವಿಯಲ್ಲಿ. ಮತ್ತೆ ಇದೊಂದು ಟೇಬಲ್ ಟೆನ್ನಿಸ್ ಸ್ಪೋರ್ಟ್ಸ್ ಅಂದ್ರೆ ಒಂದು ಅಷ್ಟು ಪಬ್ಲಿಸಿಟಿ ಇಲ್ಲ ಅದಕ್ಕೆ ಎಲ್ಲಾ ಸ್ಕೂಲ್ಗಳಲ್ಲೂ. ಹೌದು, ಎಲ್ಲ ಸ್ಕೂಲ್ಗಳಲ್ಲೂ ಇಲ್ಲ. ಮತ್ತೆ ಕಾಂಪಿಟೇಷನ್ ಸಹ ಕಮ್ಮಿ ಅದ್ರದ್ದೆಲ್ಲ, ಹಾಗೆ ಪ್ರಚಾರ ಇಲ್ಲ ಎಲ್ಲ ಕಡೆ. ಸೊ ಹಾಗೆ ಒಂದು ಇಂಟ್ರೆಸ್ಟ್, ಒಂದು ಯುನಿಕ್ ಸ್ಪೋರ್ಟ್ಸ್ ಆಡುವ ಅಂತ. ಹಾಗೆ ಸೋರ್ಸ್ ಮೇನ್ ಅಂತ ಏನಿಲ್ಲ, ಅದೇ ಸೀನಿಯರ್ಸ್ ಅನ್ನು ನೋಡಿ ಕೇಳಿ, ಮತ್ತೆ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರಿ, ಇಂಥ ಸ್ಪೋರ್ಟ್ಸ್ ಉಂಟು ಟ್ರೈ ಮಾಡು ಅಂತ. ಹಾಗೆ ಮತ್ತೆ ಆಸಕ್ತಿ ಬಂತು. ಈಗ ಪ್ರತಿಯೊಂದು ಸ್ಪೋರ್ಟ್ಸ್ಗಳಲ್ಲೂ ನೀವು ಹೇಳಿದ್ರಿ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿ, ಆದ್ರೂ ಕೂಡ ತಾವು ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೀರಾ, ಗೆದ್ದಿದ್ದೀರಾ? ಹೇಗೆ? ಟೇಬಲ್ ಟೆನ್ನಿಸ್ ಅಲ್ಲಿ ನಾನಂದ್ರೆ UKGಯಿಂದ ಶುರು ಮಾಡಿ ಒಂದು 3ನೇ ಕ್ಲಾಸ್ ತನಕ ಯಾವುದು ಕಾಂಪಿಟೇಷನ್ಗೆ ಹೋಗ್ಲಿಲ್ಲ. ನನ್ನ ಫಸ್ಟ್ ಕಾಂಪಿಟೇಷನ್ ಹೋದದ್ದು ನಾನು 3ನೇ ಸ್ಟ್ಯಾಂಡರ್ಡ್ ಇರುವಾಗ. 3ನೇ ಸ್ಟ್ಯಾಂಡರ್ಡ್ ನಾನು ಒಬ್ನೇ ಅಲ್ಲ, ನನ್ನ ಜೊತೆ ಫ್ರೆಂಡ್ಸ್ ಇದ್ರು, ಸೀನಿಯರ್ಸ್, ಹುಡುಗಿಯರೆಲ್ಲ. ಅಂದ್ರೆ ಬಾಯ್ಸ್ ಟೀಮ್, ಗರ್ಲ್ಸ್ ಟೀಮ್ ಅಂತ ಸಿಂಗಲ್ಸ್ ಸ್ಟೇಟ್ ರ್ಯಾಂಕಿಂಗ್ಸ್ ಅಂತ ಆಗ್ತದೆ. ಅದರಲ್ಲಿ ಹೇಗಂದ್ರೆ ಮ್ಯಾಚ್ ಆಡಿಸ್ತಾರೆ, ಮತ್ತೆ ನಮಗೆ ಸ್ಟೇಟ್ ವೈಸ್ ರ್ಯಾಂಕಿಂಗ್ ಬರ್ತದೆ. ಈಗ ಕರ್ನಾಟಕದಲ್ಲಿ ಒಂದು ಇದಾದ್ರೆ ಕರ್ನಾಟಕದ ಟಾಪ್ 5 ಪ್ಲೇಯರ್ಸ್ ಹಾಗೆ ಅಂತ ಒಂದು ಗುರುತು ಬರ್ತದೆ. ಹಾಗೆ 3rd ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಕಾಂಪಿಟೇಷನ್ಗೆ ಹೋಗಿ ಅಲ್ಲಿ ಒಂದು ಪ್ರೈಸ್ ಎಲ್ಲ ಬಂದು
ಪ್ರೈಸ್ ಅಂದ್ರೆ ಮಿನಿ ಕ್ಯಾಡೆಟ್ ಅಂದ್ರೆ ಕ್ಯಾಟಗರಿ ಇರ್ತದೆ. ಅಂಡರ್ 12 ಇಯರ್ಸ್ಗೆ ಒಂದು ಕ್ಯಾಟಗರಿ, ಅಂಡರ್ 14 ಇಯರ್ಸ್ಗೆ, ಅಂಡರ್ 16 ಇಯರ್ಸ್ಗೆ ಅಂತ. ಮಿನಿ ಕ್ಯಾಡೆಟ್ಸ್, ಸಬ್ ಜೂನಿಯರ್ಸ್ ಹಾಗೆ ಹೋಗ್ತದೆ. ನನಗೆ ಅವಾಗ ಮಿನಿ ಕ್ಯಾಡೆಟ್ಸ್ ಮತ್ತೆ ಕ್ಯಾಡೆಟ್ಸ್ ಆಡ್ಲಿಕ್ಕೆ ಅವಕಾಶ ಇತ್ತು. ಹಾಗೆ ಮಿನಿ ಕ್ಯಾಡೆಟ್ಸ್ ಅಲ್ಲಿ ಪ್ರೈಸ್ ಎಲ್ಲ ತಂದು ಕರ್ನಾಟಕ ಟಾಪ್ 4 ಇದ್ದೆ ನಾನು ರ್ಯಾಂಕ್. ಮತ್ತೆ ಕ್ಯಾಡೆಟ್ ಬಾಯ್ಸ್ ಅಲ್ಲಿ ಅಂದ್ರೆ ಅಂಡರ್ 16 ಕ್ಯಾಟಗರಿಯಲ್ಲಿ ಟಾಪ್ 8 ಇದ್ದೆ. ಹಾಗೆ ಮತ್ತೆ ಸಬ್ ಜೂನಿಯರ್ಸ್ ಎಲ್ಲ ಆಡ್ಲಿಕ್ಕೆ ಬರುವಾಗ ಇದಾಯ್ತು, ಕೊರೋನಾ ಬಂತು. ಹಾಗೆ ಮಿನಿ ಕ್ಯಾಡೆಟ್ಸ್ ಅಲ್ಲಿ ಅದೊಂದು ಅಚೀವ್ಮೆಂಟ್, ಟಾಪ್ 4 ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ಟಾಪ್ 4 ಬರುದು ಅಂಡರ್ 12 ಕ್ಯಾಟಗರಿಯಲ್ಲಿ. ಮತ್ತೆ ಅಂಡರ್ 16 ಕ್ಯಾಟಗರಿಯಲ್ಲಿ ಇದು ಟಾಪ್ 8 ಕ್ಯಾಡೆಟ್ ಬಾಯ್ಸ್ ಅಲ್ಲಿ ಕ್ಯಾಟಗರಿ. ಈಗ ನೀವು ಹೇಳಿದ್ರಿ ಕೊರೋನಾ ಬಂತು ಮತ್ತು ಅದು ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಹೇಳಿ. ಅದಾದ ಮೇಲೆ ಸ್ಕೂಲಲ್ಲಿ ಅಲ್ಲದಿದ್ರು ಅಂದರೆ ನೀವು ಹೇಳಿದ್ರಿ ಪಿ ಟಿ ಸರ್ ಚೇಂಜ್ ಆದರು ಅಂತ ಹೇಳಿ, ಹೊರಗಡೆ ಏನಾದರೂ ಕೋಚಿಂಗ್ ತಗೊಳ್ಳೋದು ಅಥವಾ ಅದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅನ್ನಿಸ್ಲಿಲ್ವಾ ತಮಗೆ? ನನಗೆ ಅಂದರೆ ಕೊರೋನಾ ಬಂದಾಗ ನನಗೆ ಒಂದು ಅಡ್ವಾಂಟೇಜ್ ಅಂತಂದರೆ, ನನಗೆ ಫಸ್ಟಿಂದ ಕಲಿಸುವ ಕೋಚ್ ನನ್ನ ಮನೆ ಹತ್ತಿರ. ಅವ್ರ ಹತ್ರ ಅಂದರೆ ಮನೆಯಲ್ಲೇ 2 ಟೇಬಲ್ ಇದ್ದು ವ್ಯವಸ್ಥೆ ಇತ್ತು, ಮತ್ತೆ ಮನೆಯಲ್ಲೇ ಕೋಚಿಂಗ್ ಕೊಡ್ತಾ ಇದ್ರು. ಹಾಗೆ ಅಂತ ಕೊರೋನಾದಲ್ಲಿ ಸ್ಕೂಲ್ ಬಂದಾದ್ಮೇಲೆ ನನಗೆ ಅಲ್ಲಿ ಒಂದು ಹೋಗುವ ಚಾನ್ಸ್ ಇತ್ತು. ಸೊ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮತ್ತೆ 1 ವರ್ಷನ ಅಂತ ಇದು ಎಂತ ಕೊರೋನಾ ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ, ಆ ಥರ ಲಾಕ್ಡೌನ್ ಇತ್ತು. ಹಾಗೆ ಸರ್ ಸಹ ಬೇಡ ಹೇಳಿದ್ರು ಬರೋದು. ಹಾಗೆ ಮತ್ತೆ ಕೊರೋನಾ ಆದ್ಮೇಲೆ ಅಂತಂದ್ರೆ 9th ಮತ್ತೆ 10th ಎಲ್ಲ ಗೊತ್ತಿರುವಂತದ್ದು, ಓದುದು ಮತ್ತೆ ಎಂತೆಲ್ಲ ಹಾಗೆ ಅಂತ. ಅಂದ್ರೆ ನಂಗೆ 9th and 10th ಅಲ್ಲಿ ನಾನು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದೆ ಸ್ಕೂಲಿದ್ದು, ಮತ್ತೆ 10th ಅಲ್ಲಿ ಸ್ಕೂಲ್ ಪ್ರೆಸಿಡೆಂಟ್ ಆಗಿದ್ದೆ ನಾನು. ಹಾಗೆ ಸ್ಕೂಲಲ್ಲಿ ನಿಲ್ಬೇಕಿತ್ತು, 2:30ಗೆ ಸ್ಕೂಲ್ ಬಿಡುದು ನಮ್ಗೆ. ಬೆಳಿಗ್ಗೆ 8 ಗಂಟೆ ಹಾಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. 2:30 ಮಧ್ಯಾಹ್ನ ಬಿಟ್ಟ ನಂತರ ಮತ್ತೊಂದು 3:30 4 ಗಂಟೆ ಹಾಗೆ ಸ್ಕೂಲಲ್ಲಿ ಬೇಕಾದ್ರೆ ನಿಲ್ಬೇಕಿತ್ತು. ಮತ್ತೆ ನಂಗೆ 5 ಗಂಟೆಯಿಂದ 6:30 ತನಕ ಟ್ಯೂಷನ್ ಇರ್ತಾ ಇತ್ತು, ಅಂದ್ರೆ ಸ್ಟಡೀಸಿಗೆ. ಅಂದ್ರೆ ನಾನು ಬೇರೆ ಚಟುವಟಿಕೆಯಲ್ಲಿ ಇನ್ವಾಲ್ವ್ಮೆಂಟ್ ಇದ್ದ ಕಾರಣ ನಂಗೆ ಮನೆಯಲ್ಲೇ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಟೈಮ್ ಸಿಗ್ತಾ ಇರ್ಲಿಲ್ಲ. ಹಾಗೆ 1:30 ಗಂಟೆ ಓದ್ಲಿಕ್ಕೆ ಅಂತಾನೆ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇನ್ನೊಮ್ಮೆ ಒಂದು ರಿವಿಷನ್ ಆಗ್ತದೆ ಅಲ್ವಾ ಅಂತ, ಹಾಗೆ 1:30 ಗಂಟೆ ಟ್ಯೂಷನ್ ಎಲ್ಲ ಹೋಗಿ ಹಾಗೆ ಅದು 6:30 ತನಕ ಆಗ್ತಾ ಇತ್ತು. ಮತ್ತೆ ಸರ್ ಇದ್ರು 9-10 ಗಂಟೆ ತನಕ ಅವ್ರ ಮನೆಯಲ್ಲಿ ಕೋಚಿಂಗ್ ಕೊಡ್ತಾ ಇದ್ರು ಅವಾಗ. ಆದ್ರೆ ನಂಗೆ ಅದು ಟೈಮ್ ಸೂಟೇಬಲ್ ಆಗ್ಲಿಲ್ಲ. ಅಂದ್ರೆ 6:30 ತನಕ ಟ್ಯೂಷನ್ ಆಗಿ ನಾ ಮನೆಗೆ ಬರುವಾಗ 7:15 ಹಾಗೆಲ್ಲ ಆಗಿ, ಹಾಗೆ ಮತ್ತೆ ಅದಾದ್ಮೇಲೆ ಹೋದ್ರೆ ಮತ್ತೆ ಫುಲ್ ಟಯರ್ಡ್ ಆಗ್ತದೆ ಅಂತ ಆಯ್ತು ಸರಿ 10th ಆದ್ಮೇಲೆ ನೋಡುವ ಅಂತ ಹಾಗೆ ಬಿಟ್ಟೆ ಅದನ್ನು. ಅಂದ್ರೆ ಮತ್ತೆ ಸ್ಕೂಲಲ್ಲಿ ಕೋಚಿಂಗ್ ಕೊಡ್ತೆ, ಅಂದ್ರೆ ಕೋಚಿಂಗ್ ಕೊಡುದು ಅಂತಲ್ಲ ನಂಗೆ, ಅಂದ್ರೆ ನಾ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕಲಿಸ್ತಾ ಇದ್ದೆ. ಹಾಗೆ ನನ್ನ ಜೂನಿಯರ್ಸ್ ಬಂದವರಿಗೆ ನಾವು ಸ್ಕೂಲಿಂದ ಟೀಮ್ ಹೋಗ್ತಾ ಇದ್ವಿ 9th and 10th ಅಲ್ಲಿ ಮ್ಯಾಚಸ್ಗೆಲ್ಲ, ಟೀಮ್ ಮ್ಯಾಚಸ್ ಸ್ಕೂಲನ್ನು ರಿಪ್ರೆಸೆಂಟ್ ಮಾಡಿ ಹೋಗ್ತಾ ಇದ್ವಿ. ಅದಕ್ಕೆ ಪ್ಲೇಯರ್ಸ್ ಬೇಕು. ಪ್ಲೇಯರ್ಸಿಗೆ ಅಂದ್ರೆ ಸರ್ ಹತ್ರ ಸಹ ಹೋಗುವವರಿದ್ರು, ಅವ್ರು ಮತ್ತೆ ನಾನು ಸೇರಿ ಒಟ್ಟಿಗೆ ಸೇರಿ ಜೂನಿಯರ್ಸ್ಗೆಲ್ಲ ಕಲಿಸಿ ಸ್ವಲ್ಪ ಬೇಸಿಕ್ಸ್, ಮತ್ತೆ ಅವರಿಗೆ ಇಂಟ್ರೆಸ್ಟ್ ಬಂದ್ರೆ ಸರ್ ಹತ್ರ ಅಂದ್ರೆ ಬೇರೆ ಎಲ್ಲಾದ್ರೂ ಕೋಚಿಂಗ್ ತಗೊಳ್ಳಿಕ್ಕೆ. ಹಾಗೆ ಪ್ರಾಕ್ಟೀಸ್ ಅಂತೂ ಬಿಡ್ಲಿಲ್ಲ, ಹಾಗೆ ಸರ್ ಹತ್ರ ಹೋಗಿ ಕಲಿಯೋದು ಸಹ ಇರ್ಲಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸ್ಕೂಲಲ್ಲಿ, ಮತ್ತೆ ಮ್ಯಾಚಿಗೆಲ್ಲ ಹೋಗಿ. ಹಾಗೆ ಓದೋದ್ರಲ್ಲಿ ಕಾಂಪಿಟೇಷನ್ ತುಂಬಾ ಇದೆ, 99 ಬಂದ್ರೂ ಸಾಕಾಗುದಿಲ್ಲ, 100 ಬರ್ಬೇಕು ಅಂತ ಹೇಳಿ. ಹೀಗಿರುವಾಗ ತಮ್ಮ ತಂದೆ ತಾಯಿ ತಮ್ಮೊಟ್ಟಿಗೆ ಸ್ಪೋರ್ಟ್ಸಿನ ವಿಷಯಕ್ಕೆ ನಿಲ್ಲುವುದರೊಟ್ಟಿಗೆ ಓದ್ಬೇಕು ಅಂತ ಹೇಳಿ ಯಾವತ್ತು ಹೇಳಲಿಲ್ವಾ? ಅಥವಾ ತಾವು ಎರಡನ್ನೂ ಮ್ಯಾನೇಜ್ ಮಾಡ್ತಿದ್ರಾ? ಹೇಗೆ ತಂದೆ ತಾಯಿಯ ಸಹಕಾರ ಹೇಗಿತ್ತು? ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತ ನನ್ನ ಪ್ರಕಾರ. ಅಂದ್ರೆ ನಂಗೆ ಸ್ಪೋರ್ಟ್ಸ್ ಅಲ್ಲಿ ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರು, ಅಪ್ಪ ಸಹ ಸಪೋರ್ಟ್ ಮಾಡ್ತಾ ಇದ್ರು, ಅಲ್ಲ ಅಂತಲ್ಲ. ಆದ್ರೆ ಅಪ್ಪ ಸ್ವಲ್ಪ ಅಂದ್ರೆ ಅವರು ಯಕ್ಷಗಾನ ಭಾಗವತರು, ಅಂದ್ರೆ ಮೇಳದಲ್ಲೆಲ್ಲ ಇಲ್ಲ, ಯಕ್ಷಗಾನ ಭಾಗವತರು. ಹಾಗೆ ಅವರಿಗೆ ಈ ಸೈಡ್ ಅಂದ್ರೆ ಸಂಗೀತ ಆ ಸೈಡ್ ಅಲ್ಲಿ ಎಲ್ಲ ಆಸಕ್ತಿ ಜಾಸ್ತಿ ಇತ್ತು. ಅಮ್ಮನಿಗೆ ನಾನು ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಸಹ ಎಂತ ಕಾನ್ಸಂಟ್ರೇಷನ್ ಎಕ್ಸ್ಟ್ರೋವರ್ಟ್ ಟೈಪ್ ಆದ್ರೂ ಹಾಗೆ ಆಗ್ಬೋದು, ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಒಂಥರ ಬೇರೆನೆ, ಒಂಥರ ಆಕ್ಟಿವ್ ಇರ್ತಿ ಹಾಗೆ ಹೀಗೆ ಅಂತ ಅಮ್ಮ ಸ್ಪೋರ್ಟ್ಸಿಗೆ ಸ್ಟಾರ್ಟ್ ಮಾಡಿದ್ರು. ಇನ್ಸ್ಟ್ರೂಮೆಂಟ್ಸ್ ಮತ್ತೆ ನೋಡುವ ಅಂದ್ರೆ ಸಂಗೀತ ಆ ಸೈಡ್ ಮತ್ತೆ ನೋಡುವ ಅಂತ ಸ್ಪೋರ್ಟ್ಸಿಗೆ ಆಗಿ, ಮತ್ತೆ ಅದರಲ್ಲೇ ಹಾಗೆ ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಮತ್ತೆ ನಾನು ಪ್ಲಸ್ ಪಾಯಿಂಟ್ ಅಂತಂದ್ರೆ ಮ್ಯಾನೇಜ್ ಸಹ ಮಾಡ್ತಾ ಇದ್ದೆ, ಈ ಸೈಡ್ ಸ್ಟಡೀಸ್ ಸಹ ಮ್ಯಾನೇಜ್ ಮಾಡ್ತಾ ಇದ್ದೆ. ಹಾಗೆ ಅಂತ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ ಮನೇಲಿ. ಅಂದ್ರೆ ಈ ಸೈಡ್ ಅಂದ್ರೆ PTM ಆಗ್ತದೆ ಸ್ಕೂಲಲ್ಲಿ ಎಲ್ಲ, ಪೇರೆಂಟ್ಸ್ ಟೀಚರ್ಸ್ ಇದ್ದು ಕಂಪ್ಲೇಂಟ್ಸ್ ಇದ್ರೆ ಅವಾಗ ಟೀಚರ್ಸ್ ಸಹ ಹೇಳ್ತಾ ಇದ್ರು, ಇಲ್ಲ ಇವನ್ ಒಳ್ಳೆ ಮಾಡ್ತಿದ್ದಾನೆ, ಸ್ಪೋರ್ಟ್ಸ್ ಅಲ್ಲಿ ಸಹ ಇದ್ದಾನೆ, ಸ್ಟಡೀಸ್ ಅಲ್ಲಿ ಸಹ ಇದ್ದಾನೆ, ನಮ್ಗೆಂತ ಕಂಪ್ಲೇಂಟ್ಸ್ ಇಲ್ಲ. ತಾವು ಹೇಳಿದ್ರಿ ತಂದೆಗೆ ಕಲ್ಚರಲ್ ಸೈಡ್ ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ. ಹೀಗಿರುವಾಗ ತಾವು ಇದ್ರ ಮೇಲೆ ಒಲವು ತೋರಿಸಿದ್ರ? ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಅನ್ನ ಕಲ್ತ್ರ? ಹೇಗೆ? ಮನೆಯಲ್ಲಿ ಹಾರ್ಮೋನಿಯಂ, ನಾನೀಗ 4th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಮನೆಯಲ್ಲಿ ಹಾರ್ಮೋನಿಯಂ, ತಬ್ಲಾ, ಮೃದಂಗ ಅದೆಲ್ಲ ಇತ್ತು. ಅಂದ್ರೆ ಅಪ್ಪ ಹಿಂದೆ ಕ್ಲಾಸಿಗೆ ಹೋಗ್ತಾ ಇದ್ರು, ಫ್ಲೂಟ್ ಎಲ್ಲ ಇತ್ತು ಮನೆಯಲ್ಲಿ. ಹಾಗೆ ನಾನು ಹೀಗೆ ಸುಮ್ನೆ ಬೋರ್ ಆಗುವಾಗ ಎಲ್ಲ ಒಮ್ಮೆ ಹೋಗಿ
ಸುಮ್ನೆ ಬಡ್ದೊಂದು ಬರೋದು. ಅವಾಗ ಅಪ್ಪನಿಗೆ ಸ್ವಲ್ಪ ಅಂದ್ರೆ ಅದರ ಸೈಡ್ ಹೋಗ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಆಗಿ, ಮತ್ತೆ ಅವರೇ ಮನೆಯಲ್ಲಿ ಸ್ವಲ್ಪ ನನ್ನ ಕೂರಿಸಿ ಬೇಸಿಕ್ಸ್ ಎಲ್ಲ ಕಲಿಸಿದ್ರು. ಮತ್ತೆ ನಂಗೆ ಸಹ ಇಂಟ್ರೆಸ್ಟ್ ಬಂತು. ಹಾಗೆ 4th ಸ್ಟ್ಯಾಂಡರ್ಡ್ ಮುಗಿಯುವ ಬಂದಾಗ ನಾನು ಇದು ತಬ್ಲಾ ಕ್ಲಾಸಿಗೆ ಜಾಯ್ನ್ ಆದೆ, ನಾನ್ ಮತ್ತೆ ನನ್ನ ತಮ್ಮ, ಚಿಕ್ಕಪ್ಪನ ಮಗ. ಹಾಗೆ ತಬ್ಲಾ ಕ್ಲಾಸ್ ಎಲ್ಲ ಆಗಿ ಜೂನಿಯರ್ ಆಲ್ಮೋಸ್ಟ್ ಆಗುವ ತನಕ ಬಂತು. ಜೂನಿಯರ್ಸ್ ಆಗಿ ಎಕ್ಸಾಮ್ ಬರೆಯುವ ತನಕ ಬಂತು, ಕೊರೋನಾ ಬಂತು ಪುನಃ. ಹಾಗೆ ಕೊರೋನಾ ಬಂದಾಗ ಮತ್ತೆ ಸರ್ ನಮ್ಮದು ಉಡುಪಿಂದ ಬರುದು, ಮಾಧವಾಚಾರ್ಯರ್ ಅಂತ, ಉಡುಪಿಂದ ಬಂದು ಸುರತ್ಕಲಲ್ಲಿ ಕ್ಲಾಸ್ ಮಾಡ್ತಾ ಇದ್ರು. ಹಾಗೆ ಅವರಿಗೆ ಸಹ ಮತ್ತೆ ಕೊರೋನಾ ಟೈಮು, ಅಲ್ಲಿಂದ ಈ ಸೈಡ್ ಬರುವುದು ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಮತ್ತೆ ಅಲ್ಲಿಗೆ ಕ್ಲಾಸ್ ಎಲ್ಲ ನಿಲ್ಲಿಸಿದ್ವಿ. ಮತ್ತೆ ಆದದ್ದನ್ನೇ ಪುನಃ ಅದನ್ನ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಇಂಪ್ರೊವೈಸ್ ಮಾಡಿ, ಹಾಗೆ ಒಂದು ಸ್ವಲ್ಪ ನಾವೇ ಒಂದು ಹೊಸ ನಡೆಯೆಲ್ಲ ತಗೊಂಡ್ಬಂದು ಎಲ್ಲ ಬೀಟ್ಸ್ ಎಲ್ಲ ತಗೊಂಡ್ಬಂದು ಇದ್ ಮಾಡ್ತಾ ಇದ್ವಿ. ಆಗ ಮನೆಯಲ್ಲಿ ಕೂತು ಹೇಗೂ ಇದ್ ಮಾಡ್ತಾ ಇದ್ದೀವಿ. ಹಾಗೆ ಅಪ್ಪ ಅವಾಗೆಲ್ಲ ತಾಳೆ ಮದ್ಲೆ ಅದಕ್ಕೆಲ್ಲ ಹೋಗ್ತಾ ಇದ್ರು. ಹಾಗೆ ಅವಾಗ ನಮ್ಗೆ ಅಂದ್ರೆ ಮನೆಯಲ್ಲಿ ಅವರಿಗೆ ಯಾರಾದ್ರೂ ಸಿಕ್ಕಿದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಳ್ಳಾಗ್ತದೆ ಅಂತ ಚಂಡೆ, ಮದ್ದಲೆ, ಯಕ್ಷಗಾನದ ಹಿಮ್ಮೇಳೆಲ್ಲ ಕಲಿಸ್ಲಿಕ್ಕೆ ಶುರು ಮಾಡಿದ್ದು ಚಂಡೆ ಹತ್ರ. ಚಂಡೆ ಅಂದ್ರೆ ನಮ್ಗೆ ಈಗ ತಬಲಾ, ಮದ್ದಲೆ ಹಾಗೂ ಚಂಡೆಯಲ್ಲಿ ಆಲ್ಮೋಸ್ಟ್ ನಡೆಗಳೊಂದೇ, ಬೇಸಿಕ್ ನಡೆಗಳು. ಹಾಗೆ ನಂಗೆ ತಬಲಾದಲ್ಲಿ ಜ್ಞಾನ ಇರುವುದರಿಂದ ನಂಗೆ ಮದ್ದಲೆ ಮತ್ತೆ ಚಂಡೆಯಲ್ಲಿ ನಡೆ ಹಿಡಿಯೋದು ಸುಲಭ ಆಯ್ತು. ತಾಳಕ್ಕೆ ನಡೆ ಎಲ್ಲ ಹಿಡಿಯೋದು ಹಾಗೆಲ್ಲ ಸುಲಭ ಆಯ್ತು. ಮತ್ತೆ ಮೇನ್ ಇದ್ದದ್ದು ಬೀಟ್ಸ್, ಅಂದ್ರೆ ಯಾವ್ದಾದ್ಮೇಲೆ ಯಾವ್ದು ಹಾಗೆಲ್ಲ ಮೇನ್ ಇದ್ದದ್ದು. ಸೊ ಅದನ್ನ ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಕೊರೋನಾ ಬಂದು ಸ್ವಲ್ಪ ಕಮ್ಮಿ ಆದ ನಂತರ ತಬ್ಲಾ ಕ್ಲಾಸ್ ಸ್ಟಾರ್ಟ್ ಆಗ್ಲಿಲ್ಲ. ಆದ್ರೆ ನಮ್ಗೆ ಮುಟ್ಟದಲ್ಲಿ ಲಕ್ಷ್ಮೀನಾರಾಯಣ ಬೈಪಾಡಿತಾರ್ ಅಂತ ಇದ್ದಾರೆ, ಅವರು ಪ್ರಸಿದ್ಧ ಕಲಾವಿದರು ಯಕ್ಷಗಾನದಲ್ಲಿ. ಹಾಗೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮದ್ದಲೆ ಪಾಠ ಎಲ್ಲ ಕಲ್ತು ಒಮ್ಮೆ ಮದ್ದಲೆದಾಯ್ತು. ಹಾಗೆ ಚಂಡೆಗಾಗುವಾಗ ಇಲ್ಲಿ ಪುನಃ ಲಾಕ್ಡೌನ್ ಶುರು ಆಗಿ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಯ್ತು. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗೆ ಇಂಟ್ರೆಸ್ಟ್ ಬರ್ತಾ ತಬಲಾದಲ್ಲಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಭಜನೆ, ನಮ್ದು ಸಂಘ ಉಂಟು, ಭಜನೆ ಸಂಘ ಉಂಟು, ಅದಕ್ಕೆಲ್ಲ ಹೋಗಿ ತಬಲಾದಲ್ಲಿ ಹಾಗೆ ನಿಪುಣ ಅಂತ ಆಗ್ಲಿಲ್ಲ, ಮ್ಯಾನೇಜ್ ಮಾಡುವಷ್ಟೇ, ಒಳ್ಳೆ ಕಾಣುವಷ್ಟು ಇದ್ ಮಾಡಿದ್ದೇನೆ. ಹಾಗೆ ಮದ್ದಲೆಯಲ್ಲಿ ಸಹ ಮನೆಯಲ್ಲಿ ಎಲ್ಲ ಅಪ್ಪನ ಜೊತೆ ಕೂತು ಒಂದು ಅರ್ಧ ಗಂಟೆ 1 ಗಂಟೆ ಎಲ್ಲ ಇದ್ ಮಾಡಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ತಾವು ಹೇಳಿದ್ರ PCMS ತಗೊಂಡಿದ್ದೇನೆ ಅಂತ ಹೇಳಿ, ಇವಾಗ್ಲೂ ತಮಗೆ ಒಲವಿರೋ ಈ ಆಟ ಆಗ್ಲಿ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಾಗ್ಲಿ ಇದನ್ನ ಅಭ್ಯಾಸ ಮಾಡೋದಕ್ಕೆ ಟೈಮ್ ಸಿಗ್ತಾ ಇದೆಯಾ? ಈಗ ಸತ್ಯ ಹೇಳ್ಬೇಕಂದ್ರೆ ಟೈಮ್ ಸಿಗ್ತಾ ಇಲ್ಲ. ಅಂದ್ರೆ ನಾನು ಬೆಳಿಗ್ಗೆ ಎದ್ದು ಒಮ್ಮೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದ್ದೀನಿ ಈ ವರ್ಷ. ಹಾಗೆ ಬೆಳಿಗ್ಗೆ ಎದ್ದು ಒಂದು 4:15 ಆಗಿ ಎದ್ದು ನನ್ನ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಮತ್ತೆ ಓದ್ಲಿಕ್ಕೆ ಕೂತ್ಕೊಳ್ತೀನಿ. ಓದಿದ ಮೇಲೆ ಮತ್ತೆ ಕಾಲೇಜ್ ಬರುದು ಒಂದು 8 ಗಂಟೆ ಆಗಿ. 8 ಗಂಟೆ ಬಂದು ಮತ್ತೆ ಕಾಲೇಜ್ ಬಿಡುವಾಗ 3:15 3:30 ಆಗಿ. ಮತ್ತೆ ಕಾಂಪಿಟೇಟಿವ್ ಇದ್ದು ಕೋಚಿಂಗ್ ಇರ್ತದೆ, ಅದಕ್ಕೆ ಹೋಗಿ ಮನೆಗೆ ಹೋಗುವಾಗ್ಲೇ 7:15 7:30 ಆಗ್ತದೆ. ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಲೇಜ್ ಇದೇನಾದ್ರೂ ಹೋಮ್ವರ್ಕ್ ಎಲ್ಲ ಇದ್ರೆ ಅದನ್ನ ಮಾಡಿ ಸ್ವಲ್ಪ ಓದಿ, ಮತ್ತೆ ಎಲ್ಲಾದ್ರೂ ಟೈಮ್ ಸಿಕ್ಕಿದ್ರೆ ನಾ ರೂಮಲ್ಲೇ ಕುತ್ಕೊಂಡು ತಬಲೆ ಏನಾದ್ರೂ ಒಂದು ಹಾಡಾಕಿ ಫೋನಲ್ಲಿ ಮಾಡ್ತಾ ಇರ್ತೀನಿ. ಕಾರ್ತಿಕ ಮಾಸ ಅಂತ ಹೇಳ್ತೀವಿ ನಾವು, ಅಲ್ಲಿ ತುಳಸಿ ಪೂಜೆ ಅದೆಲ್ಲ ಶುರು ಆಗ್ತದೆ. ಅವಾಗ ಎಂತಂದ್ರೆ ಈ ಭಜನೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ಸಂಘಕ್ಕೆ ತುಂಬಾ ಭಜನೆಗಳು ಬರ್ತದೆ ಬೇರೆ ದೇವಸ್ಥಾನ ಅಥವಾ ಟೀಮಿಂದ ಎಲ್ಲ. ಆಗ ಅಪ್ಪನ ಜೊತೆ ಹೋಗ್ತೀನಿ ಅದ್ರಲ್ಲಿ. ಹಾಗೆ ಅಲ್ಲಿ ಸಹ ಒಂದು ಮೈಂಡ್ ಫ್ರೀ ಆಗ್ತದೆ ನಂಗೆ. ಹಾಗೆ ಅಂದ್ರೆ ಈ ಬೆಳಿಗ್ಗೆಯಿಂದ ಸಂಜೆ ತನಕ ಕಾಲೇಜಲ್ಲಿದ್ದು ಮತ್ತೆ ಒಂದು ಹೋಗುವಾಗ ಒಂದು ಮೈಂಡ್ ರಿಫ್ರೆಶ್ ಆಗಿ ಮತ್ತೆ ಬಂದು ಪುನಃ ಸ್ನಾನ ಮಾಡಿ ಓದ್ಲಿಕ್ಕೆ ಕೂತ್ಕೊಳ್ಬಹುದು ಅಂತ. ಹಾಗೆ ಟೈಮ್ ಸಿಗ್ತಾ ಇಲ್ಲ, ಹೌದು, ಆದ್ರೆ ಟೈಮ್ ಸಿಗ್ತಾ ಇಲ್ಲ ಅಂತ ನಾನು ಬಿಡ್ತಾ ಸಹ ಇಲ್ಲ ಅದನ್ನು. ಹೇಗಾದ್ರೂ ಒಂದು ಟೈಮ್ ಮಾಡಿಕೊಂಡು ಇದ್ ಮಾಡ್ತೀನಿ ಅಷ್ಟೇ. ಓಕೆ, ಸೊ ಇಂಥ ಚಟುವಟಿಕೆಗಳು ತಮಗೆ ಮೈಂಡ್ ಫ್ರೆಶ್ ಅನ್ನು ನೀಡ್ತದೆ ಅಂತ ಹೇಳಿ ಹೇಳ್ತೀರಾ. ಓಕೆ, ತಾವು ಈ ಚಟುವಟಿಕೆಗಳನ್ನ ಮುಂದೆ ಅಂದ್ರೆ ಈಗ ತಾವು ಓದ್ತಾ ಇದ್ದೀರಾ, ನೆಕ್ಸ್ಟ್ ತಮ್ಮ ಫ್ಯೂಚರಿಗೆ ಇದನ್ನ ತಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಅನಿಸ್ತಾ ಇದೆಯಾ? ಈಗ ಚೆಂಡೆ ಆಗ್ಲಿ ಅಥವಾ ಖಂಡಿತ ಯಾವ ಫೀಲ್ಡ್ ಕೂಡ ಈಗ ಚಿಕ್ಕದಂತೂ ಖಂಡಿತ ಅಲ್ಲ, ಪ್ರತಿಯೊಂದು ಫೀಲ್ಡ್ ಅದರ ಏನ್ ಹೇಳ್ತಾರೆ ಅದರ ಬೆಲೆಯನ್ನ ಕಂಡ್ಕೊಳ್ತಾ ಇದೆ. ಹೀಗಿರುವಾಗ ತಮಗೆ ತಾವು ಇದರಲ್ಲೇ ನಿಪುಣರಾಗಬೇಕು, ಇದರಲ್ಲೇ ತಮ್ಮ ಜೀವನವನ್ನ ಮುಂದುವರಿಸಬೇಕು, ತಮ್ಮ ಭವಿಷ್ಯವನ್ನು ಕಂಡ್ಕೊಳ್ಬೇಕು ಅಂತ ಹೇಳುವ ಆಲೋಚನೆ ಇದೆಯಾ? ನಂಗೆ ಈ ಫೀಲ್ಡ್ ಅಲ್ಲೇ ಮುಂದೆ ಹೋಗ್ಬೇಕು ಅಂತ ಇಲ್ಲ. ಯಾಕಂದ್ರೆ ನಾನೀಗ ಎಲ್ಲದ್ರಲ್ಲಿ ಆವರೇಜ್, ಅಂದ್ರೆ ಯಾವ್ದ್ರಲ್ಲೂ ಎಕ್ಸ್ಪರ್ಟ್ ಅಂತ ಆಗಿಲ್ಲ. ಹಾಗಿರುವಾಗ ನಾನೀಗ ಇನ್ನೂ ಅದ್ರಲ್ಲೇ ಹೋಗ್ಬೇಕು ಅಂತ ಆದ್ರೆ ಇನ್ನೂ ಕಲಿಬೇಕು ಅದ್ರಲ್ಲಿ. ಅದೀಗ ಟೈಮ್ ಹೋಗಿದೆ ಅಂತ ಹೇಳ್ಬೋದು, ಅದು ಕಲಿಯುವಷ್ಟು ಇನ್ನು ಟೈಮ್ ಇಲ್ಲ. ಹಾಗೆ ಈಗ ಟೈಮ್ ಅಂದ್ರೆ ಅದ್ರಲ್ಲಿ ಮುಂದೆ ಹೋಗಿ ಸಿಗ್ತದೆ ಅಂತ ಸಹ ಇಲ್ಲ. ಅದು ಹೇಗಂದ್ರೆ ನಮ್ಮ ಲಕ್ ಮೇಲೆ ಡಿಪೆಂಡ್. ಅದು ನಾವು ಎಲ್ಲಾದ್ರೂ ಕ್ಯಾಪ್ಚರ್ ಆದ್ರೆ ಒಂದು ಇವೆಂಟ್ ಅಲ್ಲಿ ಮತ್ತೆ ನಮ್ಗೆ ಅದೊಂದು ಹೆಸರು ಅಂತ ಬರ್ತದೆ. ಅದು ಹೆಸರು ಬಂದ್ರೆ ಮಾತ್ರ
ಅದರಲ್ಲಿ ಮುಂದೆ ಹೋಗ್ಬೋದು ಹಾಗೆ ಅಂತ ನನ್ನೊಂದು ಅನಿಸಿಕೆ. ಅಂದ್ರೆ ಲಕ್ ಮೇಲೆ ಡಿಪೆಂಡ್ ಆಗ್ತದೆ, ಲಕ್ ಮೇಲೆ ಮತ್ತೆ ನಮ್ಮ ಪರ್ಫಾರ್ಮೆನ್ಸ್ ಕೊಡುವ ರೀತಿಯಲ್ಲೂ ಸಹ. ಹಾಗೆ ನಾನೀಗ ಅದ್ರಲ್ಲೇ ಮುಂದೆ ಹೋಗ್ಬೇಕು ಅಂತ ಆದ್ರೆ ಸ್ವಲ್ಪ ಕಷ್ಟ ಉಂಟು. ಅಂದ್ರೆ ಆವ್ರೇಜ್ ಇರುವ ಕಾರಣದಿಂದ ಅದರಲ್ಲಿ ಫಸ್ಟಿಗೆ ಎಕ್ಸಾಮ್ ಎಲ್ಲ ಬರ್ದು ಮತ್ತೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಮತ್ತೆ ಪರ್ಫಾರ್ಮೆನ್ಸಿಗೆಲ್ಲ ಎಲ್ಲರೂ ಕರೆಯುವಂತೆ ಮಾಡಿ ಅದೆಲ್ಲ ಆಗ್ಲಿಕ್ಕೆ ತುಂಬಾ ಟೈಮ್ ಉಂಟು. ಹಾಗೆ ನಾನ್ ಮೇನ್ ಇನ್ಸ್ಟ್ರೂಮೆಂಟ್ಸ್, ಸಾಂಸ್ಕೃತಿಕ ಇದೆಲ್ಲ ಚಟುವಟಿಕೆಗಳನ್ನೆಲ್ಲ ನನ್ನ ಮೈಂಡ್ ಫ್ರೀ ಆಗ್ಲಿ ಅಂತ ಹಾಗೆ ಸದ್ಯಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ಅಂದ್ರೆ ಈ ತಬಲಾ ಪ್ರಾಕ್ಟೀಸ್ ಮಾಡುದು, ಇಲ್ಲಾಂದ್ರೆ ಚಂಡೆ ಮದ್ಲೆ, ಇಲ್ಲಾಂದ್ರೆ ಭಜನೆ ಎಲ್ಲ ಹಾಡುದು, ಅದೆಲ್ಲ ನಂಗೆ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಕಾಲೇಜಲ್ಲಿ ಕೂತು ಓದಿ ಮತ್ತೆ ಮನೆಗೆ ಹೋಗಿ ಒಂದು ಎಂತಾದ್ರೂ ಬೇಕಲ್ವಾ, ಎಲ್ಲ ಫೋನ್ ನೋಡಿ ಕೂತ್ಕೊಳ್ತಾರೆ. ನಾನ್ ನೋಡ್ತೀನಿ, ನೋಡಲ್ಲ, ಆದ್ರೆ ತುಂಬ ಹೊತ್ತು ನೋಡ್ಲಿಕ್ಕೆ ಆಗಲ್ಲ. ಹಾಗೆ ಮೈಂಡ್ ಒಂದು ರಿಫ್ರೆಶ್ ಆಗ್ಲಿಕ್ಕೆ ಬೇರೆ ಏನಾದ್ರೂ ಬೇಕು. ಹಾಗೆ ನಾನು ಇದನ್ನ ಮಾಡ್ಕೊಂಡು ಕೂತ್ಕೊಳ್ತೀನಿ. ಅಂದ್ರೆ ಅದ್ರಲ್ಲೇ ಮುಂದೆ ಹೋಗ್ಬೇಕು ಅಂತ ಏನಿಲ್ಲ. ಹಾಗಿದ್ರೆ ತಾವು ಆಲ್ರೆಡಿ ಮೆನ್ಷನ್ ಮಾಡಿದ್ರ ಫೋನ್ ಅಂತ ಹೇಳಿ, ಖಂಡಿತ ಪ್ರತಿಯೊಬ್ಬರಿಗೂ ತಿಳಿದಿರೋ ಹಾಗೆ ಇವತ್ತಿಗೆ ಈಗಿನ ಜಗತ್ತಿಗೆ ಯುವ ಜನರಿಗೆ ಫೋನ್ ಅಂತ ಹೇಳೋದು, ಫೋಟೋಗ್ರಫಿ ಅಂತ ಹೇಳೋದು, ಎಡಿಟಿಂಗ್ ಅಂತ ಹೇಳೋದು ಇದು ತುಂಬಾ ಕ್ರೇಜ್ ಇದೆ. ಸೊ ತಮಗೆ ಈ ವಿಚಾರದಲ್ಲಿ ಫೋಟೋಗ್ರಫಿ ಆಗ್ಲಿ ಅಥವಾ ಎಡಿಟಿಂಗ್ ಆಗ್ಲಿ, ಸೊ ಈ ತರಹದ ಚಟುವಟಿಕೆಗಳಲ್ಲಿ ತಮ್ಗೆ ಆಸಕ್ತಿ ಇದೆಯಾ? ತಾವು ಆಲ್ರೆಡಿ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ? ಹೇಗೆ? ನಾನು ಫೋಟೋಗ್ರಫಿಯಲ್ಲಿ ಆಸಕ್ತಿ ಉಂಟು ನಂಗೆ. ಫೋಟೋಗ್ರಫಿಯಲ್ಲಿ ಹೇಗೆ ಅಂತಂದ್ರೆ, ನಾನು ಫಸ್ಟ್ PUC ಅಲ್ಲಿ ಸ್ಟಾರ್ಟ್ ಮಾಡಿದ್ದಷ್ಟೇ, ಅದರಲ್ಲಿ ಆಸಕ್ತಿ ಬಂದದಷ್ಟೇ. ನಾನು ಅಂದ್ರೆ ನಂಗೆ ಅಕ್ಕ ಇದ್ದಾಳೆ ಒಬ್ಳು, ಅವಳು ನಾನು ಚಿಕ್ಕದಿರುವಾಗೆಲ್ಲ ಹೊರಗೆ ಹೋಗುವಾಗ ಅವಳು ಫೋಟೋ ತೆಗಿ ಅಂತ ನನ್ನ ಹತ್ರ ಬರುದು. ಅಂದ್ರೆ ಅಪ್ಪ ಅಮ್ಮ ಅಷ್ಟು ಇದ್ ಮಾಡಲ್ಲ, ಹಾಗೆ ನನ್ನ ಹತ್ರ ಬಂದು ಫೋನ್ ಎಲ್ಲ ಕೊಟ್ಟು ಫೋಟೋ ತೆಗಿ. ನಂಗೆ ಅವಾಗ ತುಂಬಾ ಕಿರಿಕಿರಿ ಆಗ್ತಾ ಇತ್ತು. ಅಕ್ಕ ಇರುವವರಿಗೆ ಎಲ್ಲ ಗೊತ್ತಿರ್ತದೆ ಹಾಗೆ, ಅಂದ್ರೆ ಅವ್ರು ಬರುದು ಕೇಳುದೆಲ್ಲ, ಮತ್ತೆ ಇದ್ ಸರಿ ಆಗ್ಲಿಲ್ಲ ಅದ್ ಸರಿ ಆಗಿಲ್ಲ ಫೋಟೋ ತೆಗ್ದ್ಮೇಲೆ ನಂಗೆ ಅದೊಂಥರ ಫೋಟೋ ತೆಗಿಯೋದಂದ್ರೆ ಆಗ್ತಾನೆ ಇರ್ಲಿಲ್ಲ. ಫೋಟೋಗ್ ನಿಂತ್ಕೊಳ್ಳುದು ಮತ್ತೆ ಫೋಟೋ ತೆಗಿಯೋದು ಎರಡೂ ಆಗ್ತಾ ಇರ್ಲಿಲ್ಲ. ಹಾಗೆ ಮತ್ತೆ ಅದ್ ಹೇಗೆ ಇಂಟ್ರೆಸ್ಟ್ ಬಂತೆ ಅಂತ ಗೊತ್ತಿಲ್ಲ. ಟೆಂತ್ ಆಗುವ ತನಕ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆದರೆ 10th ಕಳೆದ ಮೇಲೆ ಎಕ್ಸಾಮ್ ಎಲ್ಲ ಆಗಿ ಈ ರಜೆಯಲ್ಲಿ ಇರುವಾಗ ನಂಗೆ ಎಂಥದ್ದು ಒಂದು ಫೋಟೋಗ್ರಫಿ ಮಾಡುವ, ಅದು ಒಂದು ಫೀಲ್ಡ್ ಉಂಟು, ಹೇಗೆ ಆಗ್ತದೆ ಎಂತೆಲ್ಲ ಮತ್ತೆ ನೋಡುವಾಗ ಅದರಲ್ಲಿ ಆಸಕ್ತಿ ಬಂದು ಮತ್ತೆ ಅದರಲ್ಲೇ ಮುಂದೆ ಹೋಗಿ ಮತ್ತೆ ಕಾಲೇಜಲ್ಲಿ ಕಾಂಪಿಟೇಷನ್ಸ್, ಬೇರೆ ಕಾಲೇಜಿಗೆ ಹೋಗಿ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಇತ್ತು. ಹಾಗೆ ಫೋಟೋಗ್ರಫಿಯಲ್ಲೇ ಕಾಂಪಿಟೇಷನ್ಸಿಗೆ ಹೋಗಿ ಪ್ರೈಸ್ ಎಲ್ಲ ಸಿಕ್ಕಿದೆ. ಹಾಗೆ ನಂಗೆ ಅದು ಸಹ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹಾಗೆ ಅದರಲ್ಲಿ ಸಹ ಇದು ಮಾಡ್ತಾ ಇದ್ದೀನಿ, ಅಂದ್ರೆ ಇಂಪ್ರೂವೈಸ್ ಮಾಡ್ತಾ ಇದ್ದೀನಿ. ಹಾಗೆ ತಾವು ಯಾರ ಜೊತೆ ಆದ್ರೂ ಹೋಗಿ ಕಲ್ತದ್ದ ಅಥವಾ ಸಾಮಾಜಿಕ ಜಾಲತಾಣಗಳನ್ನ ಹುಡುಕಿ ಕಲ್ತದ್ದ? ಹೇಗೆ? ಫೋಟೋಗ್ರಫಿ ಫಸ್ಟ್ ಫೋನಲ್ಲೇ ಮಾಡ್ತಾ ಇದ್ದೆ. ಅಂದ್ರೆ ನಾರ್ಮಲ್ ನಮ್ಮ ಫೋನಲ್ಲಿ ಇರುವ ಕ್ಯಾಮರಾದಲ್ಲಿ ಹೇಗೆ ಅದು ಬ್ರೈಟ್ನೆಸ್ ಕಮ್ಮಿ ಆಗೋದು ಮತ್ತೆ ಹೇಗೆ ಅಟ್ರಾಕ್ಟಿವ್ ಫೋಟೋಸ್ ಎಲ್ಲ ತೆಗಿಬಹುದು ಅದೆಲ್ಲ ನೋಡ್ತಾ ಇದ್ದೆ. ಮತ್ತೆ ನಂಗೆ ನನ್ನ ಮಾಮನ ಹತ್ರ ಕ್ಯಾಮರಾ ಇತ್ತು. ಅಂದ್ರೆ ನಾನು ಬೇರೆ ಇವೆಂಟ್ಸ್ ಎಲ್ಲ ಹೋಗುವಾಗ, ಈ ಯಕ್ಷಗಾನ ಆಗ್ಲಿ ಇಲ್ಲಾಂದ್ರೆ ಬೇರೆ ಮದ್ವೆ ಇದಕ್ಕೆಲ್ಲ ಆಗುವಾಗ ಅವ್ರ ಹತ್ರ ಕ್ಯಾಮರಾ ನೋಡಿ, ಅವ್ರ ಕೈಯಲ್ಲಿ ಕ್ಯಾಮರಾ ನೋಡ್ತಾ ಇದ್ದೆ. ಅದ್ರಲ್ಲಿ ಅಷ್ಟು ಬಟನ್ಸ್ ಇತ್ತು, ಆದ್ರೆ ನಮ್ಮ ಫೋನಲ್ಲಿ ಎಂತ ಸೇರ್ಲಿಲ್ಲ. ಅಲ್ಲಿ ಒಂದು 4-5 ಸೆಟ್ಟಿಂಗ್ಸ್ ಇತ್ತು, ಅದನ್ನು ಆಚೀಚೆ ಮಾಡಿ ಎಂತಾದ್ರೂ ತೆಗಿಬೋದಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನೋಡುವಾಗ ಅದರದ್ದು ಅಂದ್ರೆ ಈ ತರ ಸೆಟ್ಟಿಂಗ್ಸ್ ಉಂಟು, ಮತ್ತೆ ಅದನ್ನು ಬ್ರೈಟ್ನೆಸ್ ಕಮ್ಮಿ ಮಾಡ್ಲಿಕ್ಕೆ ಇನ್ನೊಂದು ಸೆಟ್ಟಿಂಗ್ಸ್ ಉಂಟು, ಮತ್ತೆ ಹಿಂದೆದೆಲ್ಲ ಬ್ಲರ್ ಮಾಡ್ಲಿಕ್ಕೆ ಅಂತ ಒಂದು ಆಪ್ಷನ್ ಉಂಟು. ಅದನ್ನೆಲ್ಲ ಹೇಗೆ ಸೆಟ್ ಮಾಡೋದು ಅಂತ ನೋಡಿ ಅದರಲ್ಲಿ ಒಂದು ಆಸಕ್ತಿ ಬಂತು. ಮತ್ತೆ ಹೇಳ್ದಂಗೆ ನನ್ನ ಮಾಮನ ಹತ್ರ ಕ್ಯಾಮರಾ ಇತ್ತು, ಅದನ್ನ ಮತ್ತೆ ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ. ನಾನು ಅದರಲ್ಲಿ ಆಸಕ್ತಿ ತೋರಿಸಿದರಿಂದ ಅವ್ರು ನನಗೆ ಕೊಟ್ಟು, ನೀ ಬೇಕಾದ್ರೆ ತಗೋ ಯೂಸ್ ಮಾಡ್ಕೊ ಅಂತ. ಹಾಗೆ ಮತ್ತೆ ಮನೆಗೆ ತಂದು ಅದನ್ನು ಅದೇ ವಿಡಿಯೋಸ್ ಎಲ್ಲ ನೋಡಿ ಅರ್ಥ ಮಾಡ್ಕೊಂಡೆ ಹೇಗೆ ಎಂತ ಅಂತ. ಮತ್ತೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಮನೆ ಹತ್ರ ಎಲ್ಲ ಈ ಹಕ್ಕಿದೆಲ್ಲ ಫೋಟೋ ತೆಗಿಯೋದು ಹಾಗೆ ಹೀಗೆ ಅಂತ ಚಿಕ್ಕದ್ದು ಎಲ್ಲ ಮಾಡಿ ಈಗ ಆಲ್ಮೋಸ್ಟ್ ಒಂದು ಲೆವೆಲಿಗೆ ಬಂದಿದ್ದೀನಿ ಹಾಗೆ ಕ್ಯಾಮರಾ ಯೂಸ್ ಮಾಡೋದ್ರಲ್ಲಿ. ಖಂಡಿತ ಈಗಾಗಲೇ ಹೇಳಿದ ಹಾಗೆ ಸ್ಪೋರ್ಟ್ಸಲ್ಲಿದ್ರಿ, ಕಲ್ಚರಲ್ ಆಕ್ಟಿವಿಟೀಸಲ್ಲಿದ್ರಿ, ಈಗ ನೋಡೋದಾದ್ರೆ ಫೋಟೋಗ್ರಫಿ ಅಂತ ಹೇಳಿದ್ರಿ. ಖಂಡಿತ ತಮ್ಮ ಇಂಟ್ರೆಸ್ಟ್ ಎಲ್ಲದನ್ನು ಜೊತೆಗೂಡಿ ಇಲ್ಲಿ ತನಕ ಬಂದಿದ್ದೀರಾ. ಮುಂದೆ ತಮ್ಮ ಭವಿಷ್ಯದ ಯೋಜನೆ, ಫ್ಯೂಚರ್ ಪ್ಲಾನ್ಸ್ ಏನು? ಫ್ಯೂಚರ್ ಪ್ಲಾನ್ಸ್ ಫಸ್ಟಿಗೆ ಮೆನ್ಷನ್ ಮಾಡಿದಾಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀನಿ, ಮೆಕ್ಯಾನಿಕಲ್ ಫೀಲ್ಡಲ್ಲಿ. ಆದರೆ ಮೆಕ್ಯಾನಿಕಲ್ ಹೇಳ್ತಾರೆ ಅದಷ್ಟು ಸ್ಕೋಪ್ ಇಲ್ಲ, ಸ್ವಲ್ಪ ಹೇಳ್ತಾರೆ ಸ್ಕೋಪ್ ಉಂಟು, ಸ್ವಲ್ಪ ಹೇಳ್ತಾರೆ ಇಲ್ಲ ಅಂತ. ಹಾಗೆ ಈಗ ಒಂದು ಎಕ್ಸಾಮ್ ಎಲ್ಲ ಆಗಿ ಮತ್ತೆ ಪುನಃ ಒಮ್ಮೆ ಕುತ್ಕೊಂಡು ಎಲ್ಲ ನೋಡಿ ಹೇಗೆ ಎಂತ ಯಾವುದಕ್ಕೆ ಹೋಗ್ಬೋದು, ಯಾವುದಕ್ಕೆ ಸ್ಕೋಪ್ ಉಂಟು. ನನಗೆ ಹೇಗೆ ಜಾಬ್ ಬೇಕಂದರೆ ಜಾಬ್ ಮಾಡುದು ಅಂತ ಮಾತ್ರ ಅಲ್ಲ, ಜಾಬ್ ಸಹ ಮಾಡಬೇಕು, ಈ ಸೈಡ್ ನಂಗೆ ಅಂತಾನೆ ಒಂದು ಟೈಮ್ ಸಿಗಬೇಕು, ನಂಗೆ ಆ ಥರ ಜಾಬ್ ಮಾಡಬೇಕು ಅಂತ ಉಂಟು. ಹಾಗೆ ರೋಬೋಟಿಕ್ಸ್ ಇಂಜಿನಿಯರಿಂಗ್ ಅದೊಂದು ಫೀಲ್ಡ್ ಬಂದಿದೆ ಈಗ, AI ರೋಬೋಟಿಕ್ಸ್.
ಸೊ ಅದಕ್ಕೆ ಸಹ ಟ್ರೈ ಮಾಡ್ಬೋದು ಅಂತ ಇದ್ದೀನಿ. ಹಾಗೆ ಮೇಯ್ನ್ ಈಗ ಇಂಜಿನಿಯರಿಂಗ್ಗೆ, ಇಲ್ಲಾಂದ್ರೆ ಬೇರೆ ಏನಾದರೂ ಕಾಮನ್ ಜಾಬ್ಸ್ ಹಾಗೆ ಏನಾದರೂ ಹುಡುಕೋದು. ಮತ್ತೆ ಹಾಬೀಸ್ ಆಗಿ ಫೋಟೋಗ್ರಫಿ ಮತ್ತೆ ಬೇರೆ ಕಲ್ಚರಲ್ ಇವೆಂಟ್ಸ್ ಹಾಗೆಲ್ಲ ಪ್ಲಾನ್. ಜಾಬಿನ ಜೊತೆಗೆ ತಮ್ಮ ಇಂಟ್ರೆಸ್ಟ್ ಅನ್ನು ಕೂಡ ಬೆಳೆಸಿಕೊಳ್ಳೋ ಹಾಗೆ ಇರುವ ಹಾದಿಯನ್ನ ಹೋಗ್ಬೇಕು ಅಂತ ಹೇಳಿ ತಮ್ಮ ಆಲೋಚನೆ ಆಗ್ಲಿ. ಮುಂದೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ 100 ಅಲ್ಲಿ 100 ತೆಗೆಯುವ ಕಾಲ ಇದು ಅಂತ ಹೇಳಿ, ಅಷ್ಟು ಕಾಂಪಿಟೇಷನ್ ಇದೆ ಅಂತ ಹೇಳಿ. ಹೀಗಿರುವಾಗ ತಾವು ಹೇಳಿದಂತಹ ಪ್ರತಿಯೊಂದರಲ್ಲೂ ಇಂದಿಗೆ ಕಾಂಪಿಟೇಷನ್ ಅಂತ ಹೇಳೋದು ತುಂಬಾ ಇದೆ. ಅಂದ್ರೆ ತುಂಬಾ ಜನರು ಈಗ ಮದ್ದಳೆ ಆಗ್ಲಿ ಅಥವಾ ಚೆಂಡೆ ಆಗ್ಲಿ ಈ ತರಹದ ವಿಷಯಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ದಾರೆ. ಹಾಗೆ ಈಗ ಫೋಟೋಗ್ರಫಿ ಅಂತ ಹೇಳಿ ನೋಡೋದಾದ್ರೆ ಫೋಟೋಗ್ರಫಿಗೂ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ದಾರೆ. ಈಚೆ ಕಡೆ ನೋಡೋದಕ್ಕೆ ಹೋದ್ರೆ ಎಜುಕೇಶನ್ ಅಂತ ಹೇಳಿದ್ರೆ ಅದಕ್ಕೂ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ದಾರೆ. ಹೀಗಿರುವಾಗ ಇಂತಹ ಕಾಂಪಿಟೇಷನ್ ನ ಜಗತ್ತಿಗೆ ತಮ್ಮನ್ನ ತಾವು ಹೇಗೆ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಖಂಡಿತ ನಮಗೆ ನಾವು ಯೂನಿಕ್ ಆಗಿರ್ತೇವೆ. ಸೊ ಹೀಗಿರುವಾಗ ತಾವು ಮಿಂಚಬೇಕಿದ್ರೆ, ತಾವು ಒಂದು ಸ್ಟಾರ್ ಆಗಿ ನಿಲ್ಬೇಕಿದ್ರೆ ತಮ್ಮನ್ನು ತಾವು ಈ ಕಾಂಪಿಟೇಷನ್ನ ಜಗತ್ತಿಗೆ ಹೇಗೆ ತಯಾರು ಮಾಡ್ಕೊಳ್ತಿದ್ದೀರಾ? ನನಗೆ ಇಂತಹ ಕಾಂಪಿಟೇಷನಿನ ಜಗತ್ತಲ್ಲಿ ಕಾಂಪಿಟೇಷನಲ್ಲಿ ನಿಲ್ಬೇಕು ಅಂತ ಇಲ್ಲ. ನನಗೆ ನನ್ನವರ ಅಮಾಂಗಸ್ ನನಗೆ ನನ್ನದೇ ಒಂದು ಗುರುತು ಅಂತ ಬೇಕು ನನಗೆ. ಅಂದ್ರೆ ಈಗ ಹೆಸರು ಬಂದ್ರು ಸಹ ಅವರವರ ಕ್ಯಾರೆಕ್ಟರ್, ಅವ್ರು ಮಾಡುವ ಕೆಲಸದಲ್ಲಿ ಹಾಗೆಲ್ಲ ಇರ್ತದೆ. ಅಂದ್ರೆ ಒಬ್ಬರಿಗೆ ಹೆಸರಿರ್ಬೋದು ಆದ್ರೆ ಮಾಡುವುದೆಲ್ಲ ಕೆಟ್ಟ ಕೆಲಸ, ಹಾಗೆ ಸಹ ಹೆಸರು ಬಂದಿರ್ಬೋದು. ಅಂದ್ರೆ ನಂಗೆ ಎಲ್ಲರೂ ಒಂದು ಗೌರವ ಕೊಡ್ಬೇಕು. ಅಂದ್ರೆ ಇವನು ಒಳ್ಳೆ ಜನ ನೋಡಿದ್ಮೇಲೆ ಅಂದ್ರೆ ಎಲ್ಲ ಹೊಗಳ್ಬೇಕು ಅಂತ ಅಲ್ಲ, ನೋಡಿದ್ರೆ ಇವನ್ ಚಿರಂತನ್ ಅಂತ ಒಳ್ಳೆ ಜನ ಎಲ್ಲದ್ರಲ್ಲಿದ್ದಾನೆ, ಹಾಗೆ ನಂಗೆ ಆ ತರದೊಂದು ಗುರುತು ಬೇಕು. ನಂಗೆ ಎಲ್ಲ ಮಿಂಚ್ಬೇಕು, ಟಿವಿಯಲ್ಲೆಲ್ಲ ಬರ್ಬೇಕು ಹಾಗೆಂತ ಆಸೆಗಳಿಲ್ಲ. ಸೊ ಈ ಕಾಂಪಿಟೇಟಿವ್ ಜಗತ್ತಲ್ಲಿ ನಂಗೆ ಕಾಂಪಿಟೇಷನ್ ಅಲ್ಲಿ ನಿಲ್ಬೇಕು ಅಂತ ಇಲ್ಲ, ಆದ್ರೆ ಹಾಗೆ ಕೆಳಗೋಗ್ಬೇಕು ಅಂತ ಸಹ ಇಲ್ಲ. ಅಂದ್ರೆ ಹೆಸರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಒಂದು ಗೌರವ ಇರಬೇಕು, ನನಗೆ ಕೆಟ್ಟ ಹೆಸರು ಒಂದು ಬರಬಾರ್ದು ಅಂತ, ಅಮ್ಮ ಅಪ್ಪನ ಹೆಸರು ಹಾಳು ಮಾಡಬಾರ್ದು ಹಾಗೆ ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ಜಗತ್ತು ಹೇಗಿದ್ರು ತಮ್ಮನ್ನು ತಾವು ಒಳ್ಳೆ ವಿಷಯದಲ್ಲಿ ತೊಡಗಿಸ್ಕೊಳ್ತೀರಾ ಅಂತ ಹೇಳೋದು ತಮ್ಮ ಉತ್ತರ. ಓಕೆ, ಆಗ್ಲಿ ಚಿರಂತನ್, ಖಂಡಿತ ತಾವು ತಮ್ಮ ಸಾಧನೆಗಳನ್ನ ಮಾಡಿ ಹೀಗೆ ಮಿಂಚ್ತಾ ಇರಿ ಅಂತ ಹೇಳಿ ಹೇಳ್ತಾ, ಆಲ್ ದ ಬೆಸ್ಟ್ ಅಂತ ಹೇಳಿ ಹೇಳ್ತಾ, ಧನ್ಯವಾದಗಳು ತಮಗೆ. ಇದುವರೆಗೆ ಯುವ ಪ್ರತಿಭೆ ಚಿರಂತನ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಸಹನಾ ಅಕ್ಷಯ್. ಇದು ಇಂದಿನ ಯುವವಾಣಿ. ಮುಂದಿನ ಯುವವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.